ಮುಂಜಾನೆಯಲ್ಲಿ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ವಾಕ್ಯಗಳಿಂದ ಬಲಪಡಿಸುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ನಾನು ನೆನೆಸ್ತೇನೆ ಈ ಉದಯ ಕಾಲದ ವಾಕ್ಯ ಭಾಗಗಳು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವನ್ನು ತಂದುಕೊಡ್ತಾ ಇದೆ ಅಂತ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿಯೂ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 31ನೇ ಅಧ್ಯಾಯದ 5ನೇ ವಚನದಲ್ಲಿ, ಯೆಹೋವನೇ ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದ್ದಿ. ಪ್ರಿಯ ದೇವಜನರೇ, ಕೀರ್ತನೆಗಾರನು ಅನುಭವದಿಂದ ಈ ಮಾತನ್ನು ಬರೀತಾ ಇದ್ದಾರೆ. ಏನು ಗೊತ್ತಾ, ಯೆಹೋವನೇ, ನಾವು ಆರಾಧಿಸುವಂಥ ದೇವರು ಯೇಸು ಸ್ವಾಮಿ, ಆತನು ನಂಬಿಕೆಯುಳ್ಳ ದೇವನು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಎಲ್ಲ ತರಹದ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ, ಹೌದಲ್ವಾ? ನಾನಿರ್ತೀನಿ ನಿನ್ನ ಕಷ್ಟದಲ್ಲಿ, ನಿನಗೇನಾಗುವುದಿಲ್ಲ, ನನಗೇನಾದರೂ ನೀನು ಕಷ್ಟಗಳಿರುವಾಗ ನನ್ನನ್ನು ಭೇಟಿ ಮಾಡು, ಕರೆ ಮಾಡು, ನಾನು ನೋಡ್ಕೊಳ್ತೇನೆ ನಿನ್ನನ್ನು, ನಿನಗೇನೇ ಅಂಥದ್ದಿದ್ರೂ ಹೇಳು, ನನ್ನ ಬಳಿ ಹಂಚಿಕೋ, ನಾನು ಯಾರಿಗೂ ಹೇಳುವುದಿಲ್ಲ, ಅದಕ್ಕೊಂದು ಪರಿಹಾರ ಕೊಡ್ತೀನಿ, ಹಾಗೆ ಹೀಗೆ ಅಂತ ಅನೇಕರು ನಮ್ಮ ಜೀವಿತದಲ್ಲಿ ಭಿನ್ನವಾದ ಒಂದು ಭಾವನೆಗಳಲ್ಲಿ ಬಂದು ನಮ್ಮ ಜೀವಿತದಲ್ಲಿ ಬಂದು ಅವರು ಹೋಗಿದ್ದಾರೆ, ಹೌದಲ್ವಾ? ಅವರು ಯಾರು ನಮಗೆ ಇವತ್ತಿನವರೆಗೂ ಒಂದು ವೇಳೆ ನಂಬಿಗಸ್ತರು ಅಂತ ಕಾಣಿಸದೇ ಇರಬಹುದು. ಆದರೆ ಒಬ್ಬ ವ್ಯಕ್ತಿ ಇದ್ದಾರೆ ಪ್ರಿಯ ದೇವಜನರೇ, ಆತನ ಹೆಸರು ಯೇಸು. ಆತನು ನಂಬಿಕೆಯುಳ್ಳ ದೇವನು. ಆತನ ಎಂದಿಗೂ ಕೂಡ ಈ ಲೋಕದ ಜನರ ರೀತಿಯಲ್ಲಿ ಆಶ್ವಾಸನೆಗಳನ್ನಾದರೂ ಸುಮ್ಮನೆ ಹೃದಯವನ್ನು ಉಬ್ಬಿಸುವ ರೀತಿಯಲ್ಲಿ ಸಂತೋಷಕ್ಕೋಸ್ಕರ ಮಾತಾಡುವುದಿಲ್ಲ. ಆತನ ಮಾತುಗಳೆಲ್ಲವೂ ಕೂಡ ಸತ್ಯವಾಗಿದೆ, ಜೀವವಾಗಿದೆ, ಮಾರ್ಗವಾಗಿದೆ. ಯಾಕೆಂದರೆ ಯೇಸು ಹೀಗೆ ಹೇಳಿದ್ರು, ನಾನೇ ಮಾರ್ಗ, ಜೀವ, ಸತ್ಯ. ಇವತ್ತು ಎಷ್ಟೋ ಜನರ ಮಾತುಗಳು, ಅವರ ಮಾತು ಕೇಳುವಾಗ ಸಂತೋಷ, ಆದರೆ ಅದು ಎಂದಿಗೂ ಕಾರ್ಯರೂಪವಾಗಿ ಬರುವುದಿಲ್ಲ. ಎಷ್ಟೋ ಜನರ ವರ್ತನೆಗಳು ಅದೇನಿಸ್ತದಂದರೆ, ಇಲ್ಲಪ್ಪ, ಯಾಕೋ ಈ ವ್ಯಕ್ತಿ ನನಗೆ ಸಹಾಯ ಮಾಡಬಹುದು ಅಂತ ಅನ್ನಿಸುತ್ತೆ ಹೊರತು ಅವರಿಂದ ಸಹಾಯಗಳನ್ನು ನಾವು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನರ ಒಂದೊಂದು ಆಶ್ವಾಸನೆಗಳು, ಮಾತುಗಳು ಬಹಳ ಸತ್ಯವಂತ, ಅವರ ವರ್ತನೆ ಬಹಳ ಸತ್ಯವಂತ ಈತನು ಅಂತ ಅನ್ನಿಸ್ತದೆ, ಆದರೆ ಅವರ ನಿಜವಾದ ವರ್ತನೆ ಹಾಗಿರುವುದಿಲ್ಲ. ಆದರೆ ಯೇಸುವಿನ ವಿಶೇಷತೆ ಏನಂದ್ರೆ, ಆತನ ಮಾತು ಸತ್ಯ, ಜೀವ, ಮಾರ್ಗ ಆಗಿದೆ ಪ್ರಿಯ ದೇವಜನರೇ. ಹಾಗಾಗಿ ಕೀರ್ತನೆಗಾರನು ಹೀಗೆ ಬರಿತಾ ಇದ್ದಾರೆ, ಯೆಹೋವನೇ, ನೀನು ನಂಬಿಕೆಯುಳ್ಳ ದೇವನು, ನನ್ನನ್ನು ವಿಮೋಚಿಸಿದ್ದಿ. ಹೌದಲ್ವಾ? ಕೀರ್ತನೆಗಾರನಾದ ದಾವೀದನ ಜೀವಿತದಲ್ಲಿ ಎಷ್ಟೇ ಕಠಿಣಕರವಾದ ದಿನಗಳು ಬಂದರೂ ಕೂಡ ಆತನ ಸ್ವಂತದವರು, ಆತನ ಸ್ವಂತ ಸಾಮ್ರಾಜ್ಯದವರು, ಊರಿನವರು ಆತನ ಪರವಾಗಿ ನಿಲ್ಲದೇ ಇದ್ದರೂ ಕೂಡ ಯೆಹೋವನಾದ ದೇವರು ಒಬ್ಬ ನಂಬಿಕೆಯುಳ್ಳ ದೇವನಾಗಿ ಇದ್ದುಕೊಂಡು ದಾವೀದನನ್ನು ವಿಮೋಚಿಸಿ ನಡೆಸಿದ್ರು, ಹೌದಲ್ವಾ? ಅದೇ ದೇವರನ್ನು ನೋಡ್ರಿ ಇವತ್ತು ನಾವು ನೀವು ಆರಾಧಿಸ್ತಾ ಇದ್ದೀವಿ. ಅಷ್ಟು ಆಶೀರ್ವದಿಸಲ್ಪಟ್ಟವರು ನಾವು. ಆ ದೇವರಾದ ಯೆಹೋವನು, ಆತನು ನಂಬಿಕೆಯುಳ್ಳ ದೇವನು. ಇವತ್ತು ನಾನು ಹೇಳ್ತೀನಿ, ನೀವು ಲೋಕದಲ್ಲಿ ಯಾರ ಮೇಲೆ ನಂಬಿಕೆ ಇಡದಿದ್ದರೂ ಪರವಾಗಿಲ್ಲ, ಯೇಸುವಿನ ಮೇಲೆ ನಂಬಿಕೆ ಇಡದೆ ತಪ್ಪು ಮಾಡಬೇಡ್ರಿ. ಆತನ ಮೇಲೆ ನಾವು ನಂಬಿಕೆ ಇಡದೆ ಆತನನ್ನು ನಾವು ವಿಶ್ವಾಸವಾಗಿ ತೆಗೆದುಕೊಳ್ಳಲಿಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ನಾವಿಡುವಂಥ ಮೊದಲನೇ ಸ್ಥಳನೇ ಅದಾಗಿದೆ. ಏನು ಬ್ರದರ್ ಹೀಗೆ ಹೇಳ್ತಿದ್ದೀರಾ ಅಂತ ನೀವು ಪ್ರಶ್ನಿಸ್ಬೋದು. ಹೌದು ಪ್ರಿಯ ದೇವಜನರೇ, ಆತನ ಒಬ್ಬನೇ ನಂಬಿಕೆಯುಳ್ಳ ದೇವರು. ಆತನ ಒಬ್ಬನನ್ನು ನಂಬಿದ್ರೆ ಸಾಕು, ನಿಮ್ಮ ಜೀವಿತದಲ್ಲಿ ಎಲ್ಲ ಥರದ ಆಶೀರ್ವಾದಗಳು ಅದು ನಿಮ್ಮದಾಗ್ತದೆ. ಎಷ್ಟೇ ಕಷ್ಟ ಸಂಕಟಗಳಲ್ಲಿ ಇದ್ದರೂ ಕೂಡ ಆತನ ಮೇಲೆ ನೀವು ನಂಬಿಕೆ ಇಡ್ತೀರ ನೋಡ್ರಿ, ಆತನು ಆ ನಂಬಿಕೆಯನ್ನು ಉಳಿಸಿಕೊಂಡು ನಿಮ್ಮನ್ನು ಎಲ್ಲ ಸಂದರ್ಭಗಳಲ್ಲಿ ರಕ್ಷಿಸುವಂಥ ದೇವರು. ಕೀರ್ತನೆಗಾರನು ಹೀಗೆ ಬರಿತಾ ಇದ್ದಾನೆ, ಯೆಹೋವನೇ, ನೀನು ನಂಬಿಕೆಯುಳ್ಳ ದೇವನು, ನನ್ನನ್ನು ವಿಮೋಚಿಸಿದ್ದೆ. ಯೆಹೋವನು ನಮ್ಮನ್ನು ವಿಮೋಚಿಸುವ ಕರ್ತನೋ. ನಮ್ಮ ಕಷ್ಟದಲ್ಲಿ ಯಾರೂ ನಮ್ಮ ಪರವಾಗಿ ಬರುವುದಿಲ್ಲ, ಆದರೆ ನಾವು ನಂಬಿಕೆ ಇಡುವಂಥ ಯೇಸು ನನ್ನ ಪರವಾಗಿ, ನಿಮ್ಮ ಪರವಾಗಿ ಆತನು ಬರುವವನಾಗಿದ್ದಾನೆ. ನಂಬಿಕೆ ಇಡ್ತೀರಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದಕ್ಕಾಗಿ ವಂದನೆ. ಯೆಹೋವನೇ, ನೀನು ನಂಬಿಕೆಯುಳ್ಳ ದೇವನು, ನನ್ನನ್ನು ವಿಮೋಚಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇವತ್ತು ಅವರು ಅವರ ಜೀವಿತದಲ್ಲಿ ಅನುಭವಿಸುತ್ತಿರುವಂಥ ಯಾವ ವಿಧವಾದ ಕಷ್ಟ, ಸಂಕಟ, ನೋವು, ಕಣ್ಣೀರು ಇದ್ದರೂ ಕೂಡ ನೀನು ಪ್ರಿಯ ಮಕ್ಕಳನ್ನು ಬಲಪಡಿಸು ಅಪ್ಪ. ಅವರ ಜೀವಿತದಲ್ಲಿ ಎಷ್ಟೋ ಜನರನ್ನು ಅವರು ನಂಬಿ ಮೋಸ ಹೋಗಿದ್ದಾರೆ, ಆದರೆ ನೀನು ನಂಬಿಕೆಯುಳ್ಳ ದೇವನು, ಅವರನ್ನು ವಿಮೋಚಿಸು, ರಕ್ಷಿಸು, ಅವರ ಕಷ್ಟದ ಕೂಗಿಗೆ ಕಿವಿಗೊಟ್ಟು ಲಾಲಿಸು, ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.
ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815. God bless you.